ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ಸದಾನಂದ ಗೌಡರು, ಮಾಜಿ ಮುಖ್ಯಮಂತ್ರಿಗಳು, ಜೆಡಿಎಸ್ನಿಂದ GT ದೇವೇಗೌಡರು, CT ರವಿ, ಆಮೇಲೆ ಇವರು ಎ ಮಂಜು, ರೈತ ಸಂಘದವರು, ಆಮೇಲೆ ಯದುವೀರ್ ಅವರು, ಆಮೇಲೆ ನಮ್ಮ ಅನೇಕ ಜನ ಕಾವೇರಿ ಜಲಾಯನ ಪ್ರದೇಶದಿಂದ ಬಂದಿರತಕ್ಕಂಥ ಅನೇಕ ಜನ, ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು ಎಲ್ಲರೂ ಕೂಡ ಇದ್ರು. DK ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು, ಅವರು ಸ್ವಾಗತವನ್ನು ಮಾಡಿದರು. ಈ ಸಭೆಯಲ್ಲಿ ಬಹಳ ಮುಖ್ಯವಾಗಿ ನಾನು ವಸ್ತುಸ್ಥಿತಿಯನ್ನ ನಾನು DK ಶಿವಕುಮಾರ್ ವಿವರಣೆ ಕೊಟ್ಟ, ಆಮೇಲೆ ನಮ್ಮ ಲೀಗಲ್ ಟೀಮ್ನ ಕಾಕರ್ಕಿಯವರು, ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟ್, ಮತ್ತೆ ನಮ್ಮ ಲೀಗಲ್ ಟೀಮ್ನಲ್ಲಿ ಸುಮಾರು 25 ವರ್ಷಗಳಿಂದ ಇದ್ದಾರೆ. ಆಮೇಲೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು, ಆಮೇಲೆ ನಮ್ಮ ಜಲಸಂಪನ್ಮೂಲ ಇಲಾಖೆಯ ಎಲ್ಲ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿ, ನಾವು ಅವರಿಗೆ ಇವತ್ತಿನ ವಸ್ತು ಸ್ಥಿತಿಯನ್ನ ವಿವರಣೆ ಮಾಡಿಕೊಂಡಿದ್ದೀವಿ. 11/7/2024 ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ, ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ, ಆ ಕಮಿಟಿ ಮೀಟಿಂಗ್ ನಡೆದು ಅದು 3ನೇ ಮೀಟಿಂಗ್. ಈ ಮುಂಗಾರಿನಲ್ಲಿ 3ನೇ ಮೀಟಿಂಗ್. ಆ ಮೀಟಿಂಗ್ ನಲ್ಲಿ 12ನೇ ತಾರೀಕಿನಿಂದ ಈ ತಿಂಗಳ ಕೊನೆಯವರೆಗೆ 1 TMC ನೀರನ್ನ ಪ್ರತಿ ದಿನ ಸುಮಾರು 20 ದಿನಗಳ ಕಾಲ 20 TMC ನೀರನ್ನು ಬಿಡಬೇಕು ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ನಾವು ಜೂನ್ ತಿಂಗಳಲ್ಲಿ ನಾರ್ಮಲ್ ಇಯರ್ನಲ್ಲಿ 9.14 TMC ನೀರನ್ನು, ಆಮೇಲೆ ಜುಲೈ ತಿಂಗಳಲ್ಲಿ ನಾವು ಬಿಡಬೇಕಾಗಿರ್ತಕ್ಕಂಥದ್ದು 31.24 31.24 TMC ನೀರನ್ನು. ಸೊ ಆ ಗುಂಪಿಗೆ ಸುಮಾರು 40.43 TMC ನೀರಾಗುತ್ತೆ. ಆದ್ರೆ ನಾವು ಇಲ್ಲಿವರೆಗೆ ಬಿಟ್ಟಿರ್ತಕ್ಕಂಥದ್ದು 5 TMCಗೂ ಹೆಚ್ಚು ನೀರನ್ನು ಜುಲೈ ಎಂಟನೇವರೆಗೆ 40 TMC ಬಿಡಬೇಕು. ನಾವು ಬಿಟ್ಟಿರ್ತಕ್ಕಂಥದ್ದು ಇಲ್ಲಿವರೆಗೂ. ನಾವು 12ನೇ ತಾರೀಕು ಮೀಟಿಂಗ್ ಮಾಡೋದು. ನಮ್ಮ ಕಾವೇರಿ ಬೇಸಿನ್ ಮಂತ್ರಿಗಳು, ನಾವು ಮತ್ತು MLAಗಳು ನಾವೆಲ್ಲರೂ ಕೂಡ DK ಶಿವಕುಮಾರ್ ಅವರು, ನಾನು, ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ಎಲ್ಲರ ಜೊತೆ ಮಾತಾಡಿ 12ನೇ ತಾರೀಕು ನೀರು ಬಿಡೋದು ಬೇಡ ಅಂತ ತೀರ್ಮಾನ ಮಾಡಿದ್ರು. ನೀರು ಬಿಡೋದು ಬೇಡ ಅಂತ ತೀರ್ಮಾನ ಮಾಡಿದ್ರು. ಮತ್ತೆ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೀಬೇಕು ಅಂತೇಳಿ ಅವತ್ತೇ ತೀರ್ಮಾನ, ಸರ್ವ ಪಕ್ಷಗಳ ಸಭೆಯನ್ನು ಕರೀಬೇಕು ಅಂತೇಳಿ ಅವತ್ತೇ ತೀರ್ಮಾನ. ಮತ್ತೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ
ಹಾಗಾಗಿ